ಸಚಿವರ ವಿರುದ್ಧವೇ ಕಾಂಗ್ರೆಸ್ ಶಾಸಕನ ಆಕ್ರೋಶ ಇದು. ಸಚಿವ ಕೆಜೆ ಜಾರ್ಜ್ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಚಿಕ್ಕಮಗಳೂರು ಕಾಂಗ್ರೆಸ್ ಶಾಸಕ ತಮ್ಮಯ್ಯ. ಸಿಎಲ್ಪಿ ಸಭೆಯಲ್ಲಿ ಕೂಡ ನೋಡಿ, ಅವತ್ತು ಮುಖ್ಯಮಂತ್ರಿಗಳ ಎದುರೇ ಸಚಿವರ ವಿರುದ್ಧ ಗಂಭೀರವಾದಂಥ ಆರೋಪಗಳನ್ನು ಹಲವು ಶಾಸಕರು ಮಾಡಿದ್ರು. ಹಲವರು ಸಭೆಯ ಅರ್ಧದಲ್ಲೇ ಎದ್ದು ಹೋದ್ರಂತೆ. ಯಾಕಂದರೆ ಅವರ ಕೆಲಸಗಳಾಗ್ತಾ ಇಲ್ಲ ಮತ್ತು ಸಚಿವರುಗಳು ಸ್ಪಂದಿಸ್ತಾ ಇಲ್ಲ ಅಂತೇಳಿ. ಈಗ ಇದೇ ವಿಚಾರ, ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಸಭೆ ಕರೆದಿದ್ರು ಜಾರ್ಜು. ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿಯನ್ನ ಹೊತ್ಕೊಂಡಿದ್ದಾರೆ ಇಂಧನ ಸಚಿವ ಕೆಜೆ ಜಾರ್ಜ್. ವಿಧಾನಸೌಧದ ಕಮಿಟಿ ಕೊಠಡಿಯಲ್ಲಿ ಸಭೆಯನ್ನು ಕರೆದಿರ್ತಾರೆ. ಆ ಸಭೆಯಲ್ಲಿ ಅವರ ಒಂದು ವಿರುದ್ಧವೇ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಸಿಡಿದೆದ್ದಿದ್ದಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಸಚಿವರುಗಳು ನಮ್ಮ ಕ್ಷೇತ್ರಕ್ಕೆ ಅಥವಾ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಮಾಡಿಕೊಡ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ, ನಮ್ಮ ಮಾತುಗಳನ್ನು ಕಿವಿಗೆ ಹಾಕೊಳ್ತಿಲ್ಲ ಅನ್ನುವಂಥ ಆರೋಪ. ಪ್ರತ್ಯೇಕ ಮಾತುಕತೆಗೆ ಅವಕಾಶ ನೀಡದಿದ್ದಕ್ಕೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಭೆಯ ನಂತರ ಪ್ರತ್ಯೇಕ ಮಾತುಕತೆಗೆ ಸಮಯ ಕೇಳಿದ್ರು ತಮ್ಮಯ್ಯ. ನೋಡಿ, 1 to 1 ಮಾತಾಡಬೇಕು ನಿಮ್ಮ ಹತ್ರ ಅಂಥೇಳಿ ತಮ್ಮಯ್ಯ ಚಿಕ್ಕಮಗಳೂರು MLA ಕೆಜೆ ಜಾರ್ಜ್ ಹತ್ರ ಸಮಯ ಕೇಳಿರ್ತಾರೆ. ನೋಡಿ, ಆ ಸಂದರ್ಭದಲ್ಲಿ ಜಾರ್ಜ್ ಹೇಳ್ತಾರೆ, ಮಾತಾಡೋದೇನಿದೆ ಅದನ್ನು ಇಲ್ಲೇ ಹೇಳಿ ಅಂತ ಹೇಳಿಬಿಡ್ತಾರೆ. ಬಹಿರಂಗವಾದಂತಹ ಆ ಒಂದು ಮೀಟಿಂಗ್ನಲ್ಲಿ BJP ಶಾಸಕರಲ್ಲಿದ್ದಾರೆ. ಬಹಿರಂಗ ಹೇಳಿಕೆ ಸರಿಯಲ್ಲ ತಮ್ಮಯ್ಯ ಅವ್ರದ್ದು. ಏನೇ ಇದ್ರು ಈ ಸಭೆಯಲ್ಲಿ ಹೇಳಿ ಅಂತ ಜಾರ್ಜ್ ಹೇಳ್ತಾರೆ. ಏನಿದೆಯೋ ಅದನ್ನ ಈಗ ಓಪನ್ ಆಗಿ ಹೇಳ್ಬಿಡಿ. ಸಭೆಯಲ್ಲೇ ವಿಷಯವನ್ನ ಪ್ರಸ್ತಾಪಿಸಿದ್ರು ಶಾಸಕ ತಮ್ಮಯ್ಯ. ಕೊನೆಗೂ ಜಿಲ್ಲೆಯಲ್ಲಿ ನಾವು 5 ಕಾಂಗ್ರೆಸ್ ಶಾಸಕರಿದ್ದೇವೆ. ನೀವು ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಏನು ಕೊಡಿಸಿದಿರಿ? ಕನಿಷ್ಠ ನಮ್ಮ ನಿಯೋಗವನ್ನ CM ಬಳಿ ಕೊಂಡೊಯ್ಯಬೇಕಾಗಿತ್ತಲ್ವಾ? ಏನು ನಿಮ್ಮ ಕೊಡುಗೆ ಜಿಲ್ಲೆಗೆ? ಸಚಿವರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ತಮ್ಮಯ್ಯ. ನೋಡಿ, ಸಚಿವರು ಮತ್ತು ಶಾಸಕರ ನಡುವೆ ಸಾಮ್ಯತೆ, ಸಮನ್ವಯತೆ ಇಲ್ಲ, ಎದ್ದು ಕಾಣಿಸ್ತಾ ಇದೆ ಕೊರತೆ. ಸಿದ್ದರಾಮಯ್ಯನವರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಕೆಲಸಗಳೇ ಆಗ್ತಾ ಇಲ್ಲ. ನಾನ್ಯಾಕೆ ನಿಯೋಗವನ್ನ ಕೊಂಡೊಯ್ಯಬೇಕು ಹೇಳಿ? ಇದು ಜಾರ್ಜ್ ಪ್ರಶ್ನೆ. ನಿಮಗೆ ಬೇಕಾಗಿದ್ದನ್ನ ನೀವೇ ಕೇಳಿ ಪಡೆದುಕೊಳ್ಳಿ ಅಂತ ಜಾರ್ಜ್ ಹೇಳ್ತಾರೆ. ನೀವು ಭೇಟಿ ಆಗಬೇಕಾ? CM ಅವ್ರನ್ನ ಭೇಟಿಯಾಗಿ ನಾನ್ಯಾಕೆ ತೆಗೆದುಕೊಂಡು ಹೋಗ್ಬೇಕು? ಕುಡಿಯೋ ನೀರಿನ ಬಗ್ಗೆ ಇದ್ರೆ ಮಾತನಾಡಿ ಅಂತ ಗರಂ ಆಗಿಬಿಟ್ರು. ಸಚಿವ ಜಾರ್ಜ್ ನಡೆಗೆ ಶಾಸಕ ತಮ್ಮಯ್ಯ ಅಸಮಾಧಾನವನ್ನು ಹೊರಹಾಕಿದ್ರು. ನಾವು ಬೇಡವಾ? ನಮ್ಮ ಅವಶ್ಯಕತೆ ನಿಮ್ಗಿಲ್ವಾ? ಹಾಗಾದ್ರೆ ಶಾಸಕನ ಪ್ರಶ್ನೆ ಇದು. ನಾವು ಕೂಡ ಸರ್ಕಾರದಲ್ಲಿ ಭಾಗಿಯಾಗಿದ್ದೇವೆ, ನಾವು ಪಾಲುದಾರರು ಅಂತ ತಮ್ಮಯ್ಯ ಹೇಳ್ತಾರೆ. ಇನ್ಮೇಲೆ ನಿಮಗೆ ಬೇಕಾಗಿದ್ದನ್ನ ನೀವು ಮಾಡಿ, ನಮಗೆ ಬೇಕಾಗಿದ್ದನ್ನ ನಾವು ಮಾಡ್ತೀವಿ ಅಂತ ತಮ್ಮಯ್ಯ ಗರಂ ಆಗಿಬಿಟ್ರು. ಇನ್ಮೇಲೆ ನಿಮ್ಮನ್ನು ಯಾವ ಸಭೆಗೂ ಕರೆಯೋದಿಲ್ಲ ಅಂತ ಜಾರ್ಜ್ ಗರಂ ಆಗಿಬಿಟ್ರು. ನೋಡಿ, ಇಲ್ಲಿ ಬೋಸರಾಜು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಏನಿದ್ದಾರೆ, ಅಧಿಕಾರಿಗಳ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವಿನ ಕಿತ್ತಾಟ ಏನಿದೆ, ಅದು ದೊಡ್ಡ ಮಟ್ಟದ ಪರ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಈಗ ಸಚಿವ ಮತ್ತು ಶಾಸಕರ ನಡುವಿನ ಈ ಒಂದು ಸಂಘರ್ಷ ಏನಿದೆ, ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಒಳಗೆ ಅಭಿವೃದ್ಧಿ ವಿಚಾರಗಳಂತ ಬಂದಾಗ, ಕ್ಷೇತ್ರದ ಸಮಸ್ಯೆ ಅಂತ ಬಂದಾಗ ಸಮನ್ವಯತೆ ಕೊರತೆ ಎದ್ದು ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, CLP ಸಭೆಯಲ್ಲೂ ಕೂಡ ಹಲವು ಶಾಸಕರು ಸಭೆಯ ಅರ್ಧದಲ್ಲಿ ಎದ್ದು ಹೋಗಿದ್ರು ಅನ್ನೋದು ಕೇಳಿದ್ವಿ ನಾವು, ಸಚಿವರ ಕಾರ್ಯವೈಖರಿ ಕುರಿತು. ಈಗ ಬಹಿರಂಗವಾದಂಥ ಮೀಟಿಂಗ್ನಲ್ಲೇ ಅದು BJPಯ ಸದಸ್ಯರ ಮುಂದೆನೇ ಕಚ್ಚಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ಜಾರ್ಜ್ ಅವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆರಳಿ ಕೆಂಡ ಆದರು ಮತ್ತು ಅಲ್ಲಿ ಅಸಮಾಧಾನ ತಮ್ಮಯ್ಯ ಅವ್ರದ್ದು ಹೇಗಿತ್ತು ಅನ್ನೋದು ಕ್ಷೇತ್ರದ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ? ಖಂಡಿತ ಪ್ರಭು, ಈಗಾಗಲೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಶಾಸಕರು ಬಹಿರಂಗವಾಗಿ ಸಚಿವರ ವಿರುದ್ಧ ಅಸಮಾಧಾನಗಳನ್ನ ವ್ಯಕ್ತಪಡಿಸಿದ್ರು. ಕಳೆದ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅವರು ಮುಖ್ಯಮಂತ್ರಿಗಳ ಎದುರು ಸಚಿವರು ನಮ್ಗೆ ಸ್ಪಂದನೆಯನ್ನ ಮಾಡ್ತಾ ಇಲ್ಲ, ಅಭಿವೃದ್ಧಿ ವಿಚಾರಗಳಲ್ಲಿ ಅವರು ನಮ್ಮ ಸಹಕಾರವನ್ನ ಕೊಡ್ತಾ ಇಲ್ಲ, ವರ್ಗಾವಣೆ ವಿಚಾರದಲ್ಲಿ ನಮ್ಮ ಪರವಾಗಿ ನಿಲ್ತಾ ಇಲ್ಲ,
ಈ ಒಂದು ಆರೋಪಗಳನ್ನ ಕಳೆದ CLP ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ರು. ಮುಖ್ಯಮಂತ್ರಿಗಳು ಸಚಿವರ ಜೊತೆ ಸಭೆಯನ್ನ ಮಾಡಿ ಪರಿಹರಿಸುವಂತ ಒಂದು ಭರವಸೆಯನ್ನ ಆ ಸಂದರ್ಭದಲ್ಲಿ ಕೊಟ್ಟಿದ್ರು. ಆದ್ರೆ ಅದು ಈಡೇರದಂತೆ ಕಾಣಿಸ್ತಾ ಇಲ್ಲ. ಮೊನ್ನೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆ ಸಭೆಯಲ್ಲೂ ಕೂಡ ಮತ್ತೆ ಇದೇ ರೀತಿಯಾದಂತ ವರ್ತನೆ ಎದುರಾಗತ್ತೆ. ಶಾಸಕರು ಬಹಿರಂಗವಾಗಿ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕ್ತಾರೆ, ಸರ್ಕಾರದ ವಿರುದ್ಧ ಅಸಮಾಧಾನಗಳನ್ನ ವ್ಯಕ್ತಪಡಿಸಿದ್ರು. ಕೆಲವರು ಶಾಸಕಾಂಗ ಪಕ್ಷದ ಸಭೆಯಿಂದ ಹೊರ ನಡೆದಿದ್ರು. ಇದೀಗ ಬಹಿರಂಗವಾಗಿ ಶಾಸಕರು ಸಚಿವರ ವಿರುದ್ಧವಾಗಿ ಮಾತನಾಡಿರುವಂತ ವಿಚಾರ ನಿನ್ನೆ ಆಗಿದೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಿನ್ನೆ ಚಿಕ್ಕಮಗಳೂರು ಜಿಲ್ಲೆಯ ಜನಪ್ರತಿನಿಧಿಗಳ ಸಭೆಯನ್ನ ಉಸ್ತುವಾರಿ ಸಚಿವರಾಗಿರುವಂತ ಜಾರ್ಜ್ ಅವರು ಕರೆದಿದ್ರು. ಆ ಸಭೆಯಲ್ಲಿ ಬಿಜೆಪಿಯ CT ರವಿ, ಹಾಗೆ ಉಪಸಭಾಧ್ಯಕ್ಷರಾಗಿರುವಂತ ಸಭಾಪತಿಯಾಗಿರುವಂತ ಪ್ರಾಣೇಶ್ ಸೇರಿದಂತೆ ಹಲವರು ಬಿಜೆಪಿ ನಾಯಕರು ಹಾಗೆ ಕಾಂಗ್ರೆಸ್ ನಾಯಕರು, ಎಲ್ಲ JDS ನಾಯಕರು ಕೂಡ ಆ ಸಭೆಯಲ್ಲಿ, ಭೋಜೇಗೌಡ ಸೇರಿದಂತೆ ಸಭೆಯಲ್ಲಿ ಭಾಗಿಯಾಗಿದ್ರು. ಬೇಸಿಗೆ ಬರ್ತಾ ಇದೆ, ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಆ ಒಂದು ಸಭೆ ನಡೆದಿತ್ತು. ಆ ಸಭೆ ಮುಕ್ತಾಯದ ನಂತರ ಇನ್ನೇನು ಹೊರಡಬೇಕು ಅನ್ನುವಂತ ಸಂದರ್ಭದಲ್ಲಿ ತಮ್ಮಯ್ಯ ಅವರು, ಚಿಕ್ಕಮಗಳೂರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತ ತಮ್ಮಯ್ಯ ಅವರು ಜಾರ್ಜ್ ಅವರಲ್ಲಿ ಒಂದು ಮನವಿಯನ್ನ ಇಡ್ತಾರೆ. ಪ್ರತ್ಯೇಕವಾಗಿ ನಿಮ್ಮ ಜೊತೆ ನಾನು ಮಾತನಾಡಬೇಕು ಅನ್ನುವಂತ ಮನವಿಯನ್ನ ಇಟ್ಟಾಗ ಜಾರ್ಜ್ ಅವರು ಪ್ರತ್ಯೇಕವಾಗಿ ಮಾತನಾಡೋದು ಏನೂ ಇಲ್ಲ, ನೀವು ಇಲ್ಲೇ ಬಹಿರಂಗವಾಗಿ ಹೇಳ್ಬಹುದು, ಏನಿದ್ರು ಅದನ್ನ ಪರಿಹರಿಸೋಣ ಅನ್ನುವಂತ ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಇಲ್ಲ, ಇಲ್ಲಿ ಬಿಜೆಪಿ ನಾಯಕರು ಕೂಡ ಇದ್ದಾರೆ, ಹಾಗಾಗಿ ಇಲ್ಲಿ ಹೇಳಿದ್ರೆ ಅದು ಸರ್ಕಾರ ಅಥವಾ ಪಕ್ಷಕ್ಕೆ ಅದು ಮುಜುಗರ ಆಗಬಹುದು, ಹಾಗಾಗಿ ಪ್ರತ್ಯೇಕವಾಗಿ ಮಾತನಾಡೋಣ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಜಾರ್ಜ್ ಅವರು ಅದಕ್ಕೂ ಕೂಡ ಒಪ್ಪೋದಿಲ್ಲ, ಇಲ್ಲ ಇಲ್ಲೇ ಹೇಳ್ಬೇಕು ಅಂತಾರೆ. ಆಗ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾರೆ. ಸಂಬಂಧಪಟ್ಟಂತೆ ಜಿಲ್ಲೆಯ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ನಾವು ನಿಮ್ಮ ಜೊತೆ ಮಾತನಾಡಬೇಕು, ನೀವು ಮುಖ್ಯಮಂತ್ರಿಗಳ ಜೊತೆ ನಿಯೋಗವನ್ನ ಒಯ್ಬೇಕು ಅಂತೇಳಿ ಇತ್ತು, ಆದ್ರೆ ನೀವು ನಿಯೋಗವನ್ನ ಒಯ್ಯಲಿಲ್ಲ. ಜೊತೆಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ತಿಲ್ಲ, ಬಜೆಟ್ ನಲ್ಲೂ ಕೂಡ ಜಿಲ್ಲೆಗೆ ಯಾವುದೇ ಅನುದಾನ ಇಲ್ಲ ಅನ್ನುವಂತ ಅಸಮಾಧಾನವನ್ನ ಹೊರ ಹಾಕ್ತಾರೆ. ಆಗ ಜಾರ್ಜ್ ಮತ್ತೆ ತಮ್ಮಯ್ಯ ಅವರ ನಡುವೆ ತಿಕ್ಕಾಟ ಶುರುವಾಗತ್ತೆ, ಜೋರಾದಂತ ಮಾತುಕತೆಗಳು ಕೂಡ ಶುರುವಾಗತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.